ನಮಸ್ತೆ, ತಮ್ಮ ಹೆಸರು? ತಾವೇನು ಮಾಡ್ಕೊಂಡಿದ್ರಿ? ಸಮಗ್ರ ಕೃಷಿ ಮಾಡ್ಕೊಂಡಿದ್ದೀರಾ. ಈ ಒಂದು ಸಂಘಟನೆಗೆ ರೈತ ಸಂಘ, ರೈತ ಪರ್ವ ಅಂತೇಳಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದೀರಾ. ನೆಕ್ಸ್ಟು ನಿಮ್ಮ ಮುಂದಿನ ಯೋಜನೆಗಳು? ಮುಂದಿನ ಯೋಜನೆ ಅಂತಂದರೆ ಈಗ ರೈತರುಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣ ಒಂದು ಸಮಸ್ಯೆಗಳು ಉದ್ಭವ ಆಯ್ತವೆ. ಆ ಕಾರಣದಿಂದ ಈ ಸಂಸ್ಥೆಗಳಲ್ಲಿ ನಾವು ಸಮಾನತೆ ಅಂದರೆ ರೈತರುಗಳನ್ನ ಒಂದು ಒಗ್ಗೂಡ್ಬೋದು, ಅಂದರೆ ಕೆಲಸಗಳನ್ನ ಮಾಡ್ಬೋದು ಒಳ್ಳೆ ರೀತಿ ಅಂತ ನನ್ನ ಭರವಸೆ. ಖಂಡಿತ ನೀವು ಇದನ್ನು ಮಾಡ್ತೀರಾ ಅನ್ನೋ ವಿಶ್ವಾಸ ನಮಗಿದೆ. ಮುಂದಿನ ದಿನಗಳಲ್ಲಿ ಕೆಲವು ನಿಮಗೆ ಅಪೋಸಿಷನ್ ಆಗ್ಬೋದು, ಈಗ ಬೇರೆ ಯಾರಾದರೂ ಬಂದು ನಿಮಗೆ ಅಪ್ರೋಚ್ ಮಾಡಿದ್ರೆ ಆ ಸಂದರ್ಭದಲ್ಲಿ ನೀವು ರೈತ ಸಂಘದ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೀರಾ, ಬೇರೆ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತೀರಾ? ಅಂದರೆ ಈಗ ನಾವು ರೈತರುಗಳಾಗಿದ್ದೀವಿ, ರೈತರಾಗಿ ರೈತರ ಕುಟುಂಬದಲ್ಲಿ ಸಮಸ್ಯೆಗಳು ಯಾವ ಥರ ಅಂತ ಹೇಳಿದ್ರೆ ನಾವು ಅದನ್ನು ಅನುಭವಿಸೋ ಮುಖಾಂತರ ನಾವು ಹೇಳ್ತಾರೆ ಅಷ್ಟೇ. ಖಂಡಿತ. ಇವಾಗ ಏನು ಪೋಸ್ಟ್ ತೊಗೊಂಡಿದ್ದೀರಾ ನೀವು ರೈತ ಸಂಘ, ರೈತ ಪರ್ವದಲ್ಲಿ? ಇದು ಯಾಕಂದರೆ ನಮ್ಮ ಯಜಮಾನರು ಪ್ರಶಸ್ತಿ KR ನಗರ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ, KR ನಗರದ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀರಾ. ಥ್ಯಾಂಕ್ ಯು. ಪ್ರಶಸ್ತಿನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರ್ವ, ನೀವೇನು ಅನೇಕ ರೈತರ ಪರ ಹೋರಾಟಗಳನ್ನ ನಾನು ನೋಡ್ತಾ ಇರ್ತೀನಿ ಪೇಪರಲ್ಲಿ. ಕೆಲವೊಂದ್ಸಲ ರೈತ ಪರ ಹೋರಾಟಗಳು, ಶೋಷಣೆ ಎಲ್ಲೆಲ್ಲಿ ಆಗ್ತಾ ಇದೆ, ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಅದನ್ನೆಲ್ಲ ನಾನು ಗಮನಿಸ್ತಾ ಇದೆ. ಈಗ 6 ವರ್ಷ ತುಂಬಿದಕ್ಕೆ ನೀವು ಮೊದಲನೇ ಸಲ ಕಾರ್ಯಕ್ರಮ ಒಂದು ಕುಸ್ತಿ ಮಾಡಿಸ್ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಏನಕ್ಕೆ ಅಂದ್ರೆ ಕುಸ್ತಿ ಅಂತಂದ್ರೆ ಅತಿ ಪುರಾತನ ಕಲೆ, ಎಲ್ಲಾ ಕಲೆಗಳಲ್ಲೂ ಅತಿ ಪುರಾತನ ಕಲೆ ಕುಸ್ತಿ. ಮತ್ತೆ ಈ ರೈತರಿಗೂ ಕುಸ್ತಿಗೂ ಒಂದು ಅವಿನಾಭಾವ ಸಂಬಂಧ ಐತೆ. ಏನಕ್ಕೆ ಅಂದ್ರೆ ಯಾರ್ಯಾರು ಕುಸ್ತಿ ಮಾಡ್ತಾರೆ ಅವರೆಲ್ಲ ರೈತರ ಮಕ್ಕಳುಗಳೇ ಆಲ್ಮೋಸ್ಟ್ ಎಲ್ಲ. ಈಗಲೂ ಅಷ್ಟೇನೆ ರೈತರ ಮಕ್ಕಳುಗಳೇ ಮಾಡ್ತಾರೆ. ಯಾಕಂದ್ರೆ ದುಡ್ಡಿರೋರ್ ಮಕ್ಕಳು ಯಾವುದೇ ಕಾರಣಕ್ಕೂ ಅವರು ಈ ಅತಿ ಕಷ್ಟ ಕಲೆಯೋದು ಎಲ್ಲಾ ಗೇಮಲ್ಲೂ ಅತಿ ಕಷ್ಟವಾದ ಮೈ ದಂಡಿಸೋದು ಅಂದ್ರೆ ಕುಸ್ತಿನೇ ನಂಬರ್ 1. ಗ್ರಾಮೀಣ ಪ್ರತಿಭೆಗಳು ರೈತರುಗಳೇ ಜಾಸ್ತಿ ಕುಸ್ತಿನ ಮಾಡ್ತಿರೋದು. ಅದಕ್ಕೆ ನೀವೆಲ್ಲರೂ ಇದನ್ನ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ನೀವು ಮನಸ್ಸಲ್ಲಿ ಅನ್ಕೊಂಡ್ರೆ